ಎಲ್ಲರಿಗೂ ನಮಸ್ತೆ. ಸೊ ಪ್ರಿವಿಯಸ್ ವಿಡಿಯೋನಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಬರುವಂತ ಸಿಂಪಲ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಸೊ ಈ ಒಂದು ವಿಡಿಯೋನಲ್ಲಿ ಇನ್ನಷ್ಟು ಡಿಫರೆಂಟ್ ಇನ್ಕಮ್ಸ್ಗೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. Fifth question, from the following particulars of Mr. Suman, compute his gross total income for the assessment year 2022-23 if he is resident and ordinary resident, resident but not ordinary resident, and non-resident. First point, salary income received in India for services rendered in Poland, rupees 30,000. Second point, income from agriculture in West Indies received and spent there only, rupees 20,000. Third point, technical fees received from Vishal Limited, an Indian company in South Africa for advice given by him in respect of a project situated in Iran, rupees 1,20,000. Fourth point, income from a business situated in Scotland. Goods are sold in Sri Lanka, sale consideration received in Sri Lanka, but business is controlled and managed from India, rupees 2,30,000. Fifth point, gift in cash from a relative received in India, rupees 1 lakh. Sixth one, past untaxed profit, rupees 1,20,000, brought to India during 2021-22. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಪಾಯಿಂಟ್, ಸೊ ಸ್ಯಾಲರಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಪೋಲ್ಯಾಂಡ್. ಸೊ ಇಲ್ಲಿ ಇನ್ಕಮ್ ಬಂದು ಅರ್ನ್ ಆಗ್ತಾ ಇರೋದು ಪೋಲ್ಯಾಂಡ್ ಅಲ್ಲಿ, ಯಾಕಂದ್ರೆ ಸರ್ವಿಸಸ್ ಬಂದು ಅಲ್ಲಿ ರೆಂಡರ್ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಪೋಲ್ಯಾಂಡ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಿದೆ. ಬಟ್ ಅದಾದ್ಮೇಲೆ ಏನ್ ಹೇಳ್ತಾರೆ ಅಲ್ಲಿ ರಿಸೀವ್ಡ್ ಇನ್ ಇಂಡಿಯಾ. ಓಕೆ, ಸೊ ಅಂದ್ರೆ ನಮ್ಮ ಒಂದು ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ರಿಸೀವ್ ಮಾಡ್ಕೊಂತ ಇದೀವಿ. ಸೊ ಯಾವಾಗ ಬೌಂಡ್ರಿ ಒಳಗಡೆ ಇನ್ಕಮ್ ಬರುತ್ತೆ, ಸೊ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ಹಾಗಾಗಿ ವ್ಯಾಲ್ಯೂ ಬಂದು 30,000. ಸೊ 3 ಜನಕ್ಕೂ ಮೆನ್ಷನ್ ಮಾಡ್ತೀವಿ. Next, second point, so income from agriculture in West Indies received and spent there only. ಸೊ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಬಂದು ಜನರೇಟ್ ಆಗ್ತಿದೆ, ಬಟ್ ಜನರೇಟ್ ಆಗ್ತಿರೋದು ಬಂದು ವೆಸ್ಟ್ ಇಂಡೀಸ್. ಸೊ ನಮ್ಮ ಒಂದು ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಬಂದ್ರೆ ಎಕ್ಸೆಂಪ್ಟೆಡ್. ಅದೇ ಬೇರೆ ಕಂಟ್ರಿ ಯಾವ್ದ್ರಲ್ಲಾದ್ರೂ ಅಗ್ರಿಕಲ್ಚರ್ ಇನ್ಕಮ್ ಅಂತ ಮೆನ್ಷನ್ ಮಾಡಿದ್ರೆ ಅದು ನಮಗೆ ನಾರ್ಮಲ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಇನ್ಕಮ್ ಒಂದು ಅರ್ನ್ ಆಗ್ತಾ ಇರೋದು ವೆಸ್ಟ್ ಇಂಡೀಸ್ ಅಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಕೂಡ ವೆಸ್ಟ್ ಇಂಡೀಸ್ ಅಲ್ಲೇ, ಹಾಗಾಗಿ ಅದು ನಾರ್ಮಲ್ ಇನ್ಕಮ್ ಆಗುತ್ತೆ. ಸೊ ನಮ್ಮ ಒಂದು ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ಜನರೇಟ್ ಆಗಿಲ್ಲ ಮತ್ತೆ ರಿಸೀವ್ ಆಗಿಲ್ಲ, ಹಾಗಾಗಿ ಮೊದಲನೇ ಪರ್ಸನ್ಗೆ ಮಾತ್ರ ನಾವು ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 20,000. ಸೊ ರಿಮೈನಿಂಗ್ 2% ಗೆ ನಿಲ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಸೊ ಟೆಕ್ನಿಕಲ್ ಫೀಸ್ ರಿಸೀವ್ಡ್ ಫ್ರಮ್ ವಿಶಾಲ್ ಲಿಮಿಟೆಡ್, ಸೊ ಅನ್ ಇಂಡಿಯನ್ ಕಂಪನಿ ಇನ್ ಸೌತ್ ಆಫ್ರಿಕಾ ಫಾರ್ ಅಡ್ವೈಸ್ ಗಿವನ್ ಬೈ ಹಿಮ್ ಇನ್ ರೆಸ್ಪೆಕ್ಟ್ ಆಫ್ ಎ ಪ್ರಾಜೆಕ್ಟ್ ಸಿಚುಯೇಟೆಡ್ ಇನ್ ಇರಾನ್. ಸೊ ಇಲ್ಲಿ ಸೊ ವಿಶಾಲ್ ಅನ್ನೋದು ಒಂದು ಇಂಡಿಯನ್ ಕಂಪನಿ. ಈ ಒಂದು ಇಂಡಿಯನ್ ಕಂಪನಿ ಬಂದು ಯಾವುದೋ ಒಂದು ಪ್ರಾಜೆಕ್ಟ್ ಬಂದು ಇರಾನ್ ಅಲ್ಲಿ ನಡೀತಾ ಇದೆ, ಆ ಒಂದು ಪ್ರಾಜೆಕ್ಟ್ಗೆ ಇವರು ಅಡ್ವೈಸ್ ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಅರ್ಥ ಏನು, ಸೊ ಇರಾನ್ ಅಲ್ಲಿ ಇನ್ಕಮ್ ಬಂದು ಜನರೇಟ್ ಆಗ್ತಿದೆ, ಬಟ್ ಅದನ್ನ ರಿಸೀವ್ ಮಾಡ್ತಾ ಇರೋದು ಬಂದು ಸೌತ್ ಆಫ್ರಿಕಾ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಇರಾನ್ ಅಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಬಂದು ಸೌತ್ ಆಫ್ರಿಕಾ. ಅಂದ್ರೆ ನಮ್ಮ ಒಂದು ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ರಿಸೀವ್ ಆಗಿಲ್ಲ, ಅರ್ನು ಆಗಿಲ್ಲ. ಬಟ್ ನೀವು ಮೆನ್ಷನ್ ಮಾಡ್ಬೋದು ಸರ್ ಇದು ಇಂಡಿಯನ್ ಕಂಪನಿ ಅಲ್ವಾ ಅಂತ. ಬಟ್ ಕಂಪನಿ ಬಂದು ಇಂಡಿಯಾ ಅದೇ, ಬಟ್ ಇನ್ಕಮ್ ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಬಂದು ಇಲ್ಲ ಮತ್ತೆ ರಿಸೀವ್ ಮಾಡ್ಕೊಂತ ಇಲ್ಲ, ಹಾಗಾಗಿ ಮೊದಲನೇ ಪರ್ಸನ್ಗೆ ಮಾತ್ರ ನಾವು ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ವ್ಯಾಲ್ಯೂ ಬಂದು 1,20,000. ಸೊ ರಿಮೈನಿಂಗ್ 2% ಗೆ ನಿಲ್ ಆಗುತ್ತೆ. ಸೊ ನಮಗೆ ಕಂಪನಿ ಇಂಪಾರ್ಟೆಂಟ್ ಅಲ್ಲ, ಸೊ ಇನ್ಕಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಕಮ್ ಬಂದು ಬೌಂಡ್ರಿ ಒಳಗಡೆ ಬಂದ್ರೆ 3 ಜನಕ್ಕೆ ಮೆನ್ಷನ್ ಮಾಡ್ತೀವಿ, ಇಲ್ಲ ಅಂದ್ರೆ ಮೊದಲನವ್ರಿಗೆ ಮಾತ್ರ ನಾವು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್, ಗಿಫ್ಟ್ ಇನ್ ಕ್ಯಾಶ್ ಫ್ರಮ್ ಎ ರಿಲೇಟಿವ್ ರಿಸೀವ್ಡ್ ಇನ್ ಇಂಡಿಯಾ, rupees 1 lakh ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ನಮಗೆ ರಿಲೇಟಿವ್ಸ್ ಇಂದ, ಮ್ಯಾರೇಜ್ ಫಂಕ್ಷನ್ಸ್ ಮತ್ತೆ ವಿಲ್ ಇಂದ ಯಾವುದೇ ತರದ ಗಿಫ್ಟ್ ನ ರಿಸೀವ್ ಮಾಡ್ಕೊಂತಿದ್ರೆ ಅದಕ್ಕೆ ಯಾವುದೇ ತರದ ಲಿಮಿಟೇಷನ್ಸ್ ಇಲ್ಲ. ಸೊ ಎಬೆ 50,000 ಇದ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ 1 lakh ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಗಿಫ್ಟ್ ಇನ್ ಕ್ಯಾಶ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವಾಗ ಸೆಂಟೆನ್ಸ್ ಅಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿರ್ತಾರೆ, ಸೊ ಅದು ಬಿಲೋ 50,000 ಇದ್ರೆ ಟ್ಯಾಕ್ಸ್ ಫ್ರೀ ಆಗುತ್ತೆ. ಎಬೋ 50,000 ಇದ್ದಾಗ ಅದನ್ನ ಯಾರು ಕೊಟ್ಟರು ಕೂಡ ಅದು ಟ್ಯಾಕ್ಸಬಲ್ ಆಗುತ್ತೆ, ಯಾಕಂದ್ರೆ ನಮಗೆ ಅದಕ್ಕೆ ಎವಿಡೆನ್ಸ್ ಇರಲ್ಲ. ಹಂಗಾಗಿ ಇಲ್ಲಿ ಸೊ ಗಿಫ್ಟ್ ಇನ್ ಕ್ಯಾಶ್ ಬಂದು ರಿಲೇಟಿವ್ಸ್ ಇಂದ ರಿಸೀವ್ ಮಾಡ್ತಿದ್ರು, ಸೊ ಅಲ್ಲಿ 1 lakh ವ್ಯಾಲ್ಯೂ ಇರೋದ್ರಿಂದ ಅದನ್ನ ನಾವು ಟ್ಯಾಕ್ಸಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 3 ಜನಕ್ಕೂ ಇದನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ 1 lakh. Okay, next point, fifth one. So income from a business situated in Scotland, goods are sold in Scotland, sale consideration received in Scotland, but business is controlled and managed from India. So ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಸ್ಕಾಟ್ಲ್ಯಾಂಡ್ ಅಲ್ಲಿ, ಯಾಕಂದ್ರೆ ಸೇಲ್ ಕನ್ಸಿಡರೇಷನ್ ಬಂದು ಸ್ಕಾಟ್ಲ್ಯಾಂಡ್ ಅಲ್ಲಿ ಆಗ್ತಾ ಇದೆ, ಹಂಗಾಗಿ ಅಲ್ಲೇ ಇನ್ಕಮ್ ಅರ್ನ್ ಆಗಿ ಅಲ್ಲೇ ರಿಸೀವ್ ಆಗ್ತಿದೆ. ಬಟ್ ಅದಾದ್ಮೇಲೆ ಹೇಳ್ತಾರೆ ಸೊ ಬಿಸ್ನೆಸ್ ಇಸ್ ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ ಫ್ರಮ್ ಇಂಡಿಯಾ. ಸೊ ಇಲ್ಲಿ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದಿಲ್ಲ, ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಬಟ್ ಇಲ್ಲಿ ಕಂಟ್ರೋಲ್ ನಮ್ಮ ಹತ್ರ ಇರೋದ್ರಿಂದ ಇಬ್ಬರಿಗೆ ನಾವು ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ವ್ಯಾಲ್ಯೂ ಬಂದು ಪ್ರಾಬ್ಲಮ್ ಅಲ್ಲಿ 2,30,000 ಇದೆ. ಸೊ ಹಾಗಾಗಿ ಫಸ್ಟ್ 2% ಗೆ ನಾವು 2,30,000 ನ ಮೆನ್ಷನ್ ಮಾಡ್ತೀವಿ. ಸೊ ಲಾಸ್ಟ್ ಪರ್ಸನ್ಗೆ ನಿಲ್ ಆಗುತ್ತೆ. ಸೊ ಈಗ ಇಷ್ಟು ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಬಂದು ಸೊ ಫಸ್ಟ್ ಪರ್ಸನ್ಗೆ 5 lakh ಬರುತ್ತೆ.
ಸೆಕೆಂಡ್ ಪರ್ಸನ್ಗೆ 3,60,000 ಬರುತ್ತೆ. ಸೊ ಲಾಸ್ಟ್ ಪರ್ಸನ್ಗೆ 1,30,000 ಬರುತ್ತೆ. ಓಕೆ, ಸೊ ಇದಿಷ್ಟನ್ನು ಮತ್ತೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಇನ್ಕಮ್ ಬಂದು ಅರ್ನ್ ಆಗ್ತಾ ಇರೋದು ಪೋಲ್ಯಾಂಡ್ ಅಲ್ಲಿ, ಬಟ್ ರಿಸೀವ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ. ಸೊ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದಿದೆ, ಹಾಗಾಗಿ 3 ಜನಕ್ಕೆ ಇನ್ಕಮ್ ನ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಅಲ್ಲಿ ಅಗ್ರಿಕಲ್ಚರ್ ಇನ್ಕಮ್, ಬಟ್ ವೆಸ್ಟ್ ಇಂಡೀಸ್ ಆಗಿರೋದ್ರಿಂದ ಅದು ನಮಗೆ ನಾರ್ಮಲ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ವೆಸ್ಟ್ ಇಂಡೀಸ್, ಸೊ ರಿಸೀವ್ ಆಗ್ತಾ ಇರೋದು ವೆಸ್ಟ್ ಇಂಡೀಸ್ ಆಗಿರೋದ್ರಿಂದ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದಿಲ್ಲ, ಹಾಗಾಗಿ ಫಸ್ಟ್ ಪರ್ಸನ್ಗೆ ಮಾತ್ರ ನಾವು ವ್ಯಾಲ್ಯೂನ ಮೆನ್ಷನ್ ಮಾಡಿ ರಿಮೈನಿಂಗ್ 2 ಪರ್ಸನ್ಸ್ಗೆ ನಿಲ್ ಹಾಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ ಅಲ್ಲಿ, ಸೊ ಇಲ್ಲಿ ಇಂಡಿಯನ್ ಕಂಪನಿ ಬಟ್ ಸರ್ವಿಸಸ್ ನ ರೆಂಡರ್ ಮಾಡ್ತಾ ಇರೋದು ಇರಾನ್ ಅಲ್ಲಿ, ಅಮೌಂಟ್ ನ ರಿಸೀವ್ ಮಾಡ್ತಾ ಇರೋದು ಬಂದು ಸೌತ್ ಆಫ್ರಿಕಾ, ಹಾಗಾಗಿ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದಿಲ್ಲ, ಹಾಗಾಗಿ ಫಸ್ಟ್ ಪರ್ಸನ್ಗೆ ಮಾತ್ರ ನಾವು ವ್ಯಾಲ್ಯೂ ಮೆನ್ಷನ್ ಮಾಡ್ತೀವಿ 1,20,000. ಸೊ ರಿಮೈನಿಂಗ್ 2 ಪರ್ಸನ್ಸ್ಗೆ ನಿಲ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಅಲ್ಲಿ, ಸೊ ಇಲ್ಲಿ ಗಿಫ್ಟ್ ನ ರಿಸೀವ್ ಮಾಡ್ತಾ ಇದೀವಿ, ಅದು ರಿಲೇಟಿವ್ಸ್ ಇಂದ, ಹಾಗಾಗಿ ಯಾವುದೇ ತರದ ಅಮೌಂಟ್ ಲಿಮಿಟೇಷನ್ಸ್ ಇರಲ್ಲ, ಬಟ್ ಇಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡ್ತಾ ಇರೋದಕ್ಕೆ ಅದು ಟ್ಯಾಕ್ಸಬಲ್ ಆಗುತ್ತೆ, ಹಾಗಾಗಿ 3 ಜನಕ್ಕೆ ನಾವು ಟ್ಯಾಕ್ಸಬಲ್ ಅಂತೇಳಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಅಲ್ಲಿ, ಸೊ ಇಲ್ಲಿ ಇನ್ಕಮ್ ಬಂದು ಅರ್ನ್ ಆಗ್ತಾ ಇರೋದು ಮತ್ತೆ ರಿಸೀವ್ ಆಗ್ತಾ ಇರೋದು ಸ್ಕಾಟ್ಲೆಂಡ್ ಅಲ್ಲಿ, ಹಾಗಾಗಿ ಇನ್ಕಮ್ ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಬಂದಿಲ್ಲ, ಬಟ್ ಸೆಂಟೆನ್ಸ್ ಅಲ್ಲಿ ಸೊ ಕಂಟ್ರೋಲ್ ಬಂದು ಇಂಡಿಯಾ ಅಂತ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಸೊ ಕಂಟ್ರೋಲ್ ಯಾವಾಗ ನಮ್ಮ ಹತ್ರ ಇರುತ್ತೆ, ಸೊ ಫಸ್ಟ್ 2 ಪರ್ಸನ್ಸ್ಗೆ ನಾವು ಟ್ಯಾಕ್ಸಬಲ್ ಅಂತೇಳಿ ಮೆನ್ಷನ್ ಮಾಡಿ ಲಾಸ್ಟ್ ಒನ್ಗೆ ನಾಟ್ ಟ್ಯಾಕ್ಸಬಲ್ ಅಂತ ಮೆನ್ಷನ್ ಮಾಡ್ತೀವಿ, ಹಾಗಾಗಿ ಫಸ್ಟ್ 2 ಪರ್ಸನ್ಸ್ಗೆ ನಾವು ವ್ಯಾಲ್ಯೂ ಮೆನ್ಷನ್ ಮಾಡಿ ಲಾಸ್ಟ್ ಒನ್ ಅಲ್ಲಿ ನಿಲ್ ಹಾಕಿದೀವಿ. ಸೊ ಇದಿಷ್ಟು ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ವ್ಯಾಲ್ಯೂ ಸಿಗುತ್ತೆ. ಸಿಕ್ಸ್ತ್ ಕ್ವಶನ್, following are the incomes of Mr. Vijay for the previous year 2021-22. First point, income from transfer of a long-term capital assets situated in India rupees 80,000. Second point, income from agriculture in Afghanistan rupees 2 lakh. Third point, income from agriculture in Punjab rupees 1 lakh. Fourth one, profit from business in Indonesia controlled from India rupees 40,000. Fifth one, income from business in Goa but received in Russia rupees 5 lakh. Which of the above incomes are taxable if Mr. Vijay is resident and ordinary resident, resident but not ordinary resident, and non-resident? So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಪಾಯಿಂಟ್ ಬಂದು, ಸೊ ಇನ್ಕಮ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಸಿಚುಯೇಟೆಡ್ ಇನ್ ಇಂಡಿಯಾ, ಅಂದ್ರೆ ಯಾವುದೋ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನ ಟ್ರಾನ್ಸ್ಫರ್ ಅಂದ್ರೆ ಸೇಲ್ ಆದ್ರೂ ಮಾಡಿರ್ಬೋದು, ಇಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಅದರಿಂದ ಇನ್ಕಮ್ ಬಂದು ಅರ್ನ್ ಆಗ್ತಿದೆ. ಸೊ ಆ ಒಂದು ಕ್ಯಾಪಿಟಲ್ ಅಸೆಟ್ ಬಂದು ಇಂಡಿಯಾದಲ್ಲಿ ಸಿಚುಯೇಟೆಡ್ ಆಗಿರೋದ್ರಿಂದ ಇನ್ಕಮ್ ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಅರ್ನ್ ಆಗ್ತಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ವ್ಯಾಲ್ಯೂ ಬಂದು 80,000 ಇದೆ, ಸೊ 3 ಜನಕ್ಕೂ 80,000 ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಆಫ್ಘಾನಿಸ್ತಾನ್. ಸೊ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ, ಬಟ್ ಅರ್ನ್ ಆಗ್ತಾ ಇರೋದು ಆಫ್ಘಾನಿಸ್ತಾನ್. ಸೊ ಏನು ಹೇಳಿಲ್ಲ ಅಂದ್ರೆ ರಿಸೀವ್ ಆಗ್ತಾ ಇರೋದು ಆಫ್ಘಾನಿಸ್ತಾನ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಇನ್ಕಮ್ ಬಂದು ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು ಎರಡು ಕೂಡ ಅದರ್ ಕಂಟ್ರಿ ಆಗಿರೋದ್ರಿಂದ ಮೊದಲನೇವ್ರಿಗೆ ಮಾತ್ರ ನಾವು ವ್ಯಾಲ್ಯೂ ಮೆನ್ಷನ್ ಮಾಡ್ತೀವಿ. ಸೊ 2 lakh. ಸೊ ರಿಮೈನಿಂಗ್ 2 ಪರ್ಸನ್ಸ್ಗೆ ನಿಲ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಂಜಾಬ್. ಸೊ ಇಲ್ಲಿ ಸೊ ಈ ಸೆಂಟೆನ್ಸ್ಗೂ ಏನ್ ಡಿಫರೆನ್ಸ್ ಅಂದ್ರೆ, ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಅಂದ್ರೆ ಎರಡು ಕೂಡ ಅಗ್ರಿಕಲ್ಚರ್ ಇನ್ಕಮ್, ಬಟ್ ಇದರಲ್ಲಿ ಅದರ್ ಕಂಟ್ರಿನಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಆಗ್ತಿದೆ. ಸೊ ಇಲ್ಲಿ ಪಂಜಾಬ್ ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಇದೆ, ಹಾಗಾಗಿ ಇದು ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದ್ರೆ ಯಾರಿಗೂ ಟ್ಯಾಕ್ಸಬಲ್ ಇರಲ್ಲ, ಹಾಗಾಗಿ 3 ಜನಕ್ಕೂ ನಿಲ್ ಆಗುತ್ತೆ. ಅದೇ ಅದರ್ ಕಂಟ್ರಿನಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಆದ್ರೆ ಅದು ನಮಗೆ ನಾರ್ಮಲ್ ಇನ್ಕಮ್ ಆಗುತ್ತೆ, ಹಾಗಾಗಿ ಮೊದಲನೇವ್ರಿಗೆ ಮಾತ್ರ ನಾವು ವ್ಯಾಲ್ಯೂ ಮೆನ್ಷನ್ ಮಾಡಿದ್ದೀವಿ. ಇನ್ ಕೇಸ್ ಈ ಅಗ್ರಿಕಲ್ಚರ್ ಇನ್ಕಮ್ ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಬಂದಿದ್ರೆ ಸೊ 3 ಜನಕ್ಕೂ ನಾವು ಟ್ಯಾಕ್ಸಬಲ್ ಅಂತೇಳಿ ಮೆನ್ಷನ್ ಮಾಡ್ತಿದ್ವಿ. ಸೊ ನೆಕ್ಸ್ಟ್ ಫೋರ್ತ್ ಒನ್, ಸೊ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಡೋನೇಷಿಯಾ ಕಂಟ್ರೋಲ್ ಫ್ರಮ್ ಇಂಡಿಯಾ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಇಂಡೋನೇಷಿಯಾ, ಏನು ಹೇಳಿಲ್ಲ ಅಂದ್ರೆ ಅಲ್ಲೇ ರಿಸೀವ್ ಆಗ್ತಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಇಂಡೋನೇಷಿಯಾದಲ್ಲಿ, ಬಟ್ ಕಂಟ್ರೋಲ್ ಬಂದು ನಮ್ಮ ಹತ್ರ ಇರೋದ್ರಿಂದ ಸೊ ಫಸ್ಟ್ 2 ಪರ್ಸನ್ಸ್ ಬಂದು ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗತ್ತೆ. ಸೊ ವ್ಯಾಲ್ಯೂ ಬಂದು 40,000 ಇದೆ, ಸೊ ಫಸ್ಟ್ 2 ಪರ್ಸನ್ಸ್ಗೆ 40,000. ಸೊ ಲಾಸ್ಟ್ ಪರ್ಸನ್ಗೆ ನಿಲ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಸ್ಯಾಲರಿ ಅಂಡ್ ಅಲೋವೆನ್ಸಸ್ ಫ್ರಮ್ UNO. ಸೊ ನಾವು ಇಂಟ್ರೊಡಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ, UNO ಇಂದ ಯಾವುದೇ ತರದ ಸ್ಯಾಲರಿ ಆಗಿರ್ಬೋದು ಅಥವಾ ಏನೋ ಒಂದು ಇನ್ಕಮ್ ರಿಸೀವ್ ಮಾಡ್ತಿದ್ರು ಅದು ನಾಟ್ ಟ್ಯಾಕ್ಸಬಲ್ ಆಗುತ್ತೆ, ಹಾಗಾಗಿ 3 ಜನಕ್ಕೂ ಟ್ಯಾಕ್ಸ್ ಫ್ರೀ, ಸೊ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈಗ ಇದಿಷ್ಟು ಟೋಟಲ್ ಮಾಡೋಣ. ಸೊ ಟೋಟಲ್ ಮಾಡಿದಾಗ ನಮಗೆ ಸೊ ಫಸ್ಟ್ ಪರ್ಸನ್ಗೆ 3,20,000 ಬರುತ್ತೆ. ಸೊ ನೆಕ್ಸ್ಟ್ ಪರ್ಸನ್ಗೆ 1,20,000 ಬರುತ್ತೆ. ಲಾಸ್ಟ್ ಪರ್ಸನ್ಗೆ 80,000 ಬರುತ್ತೆ. ಸೊ ಇದನ್ನ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಸೊ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನ ಸೇಲ್ ಮಾಡ್ತಾ ಇದೀವಿ, ಆ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬಂದು ಇಂಡಿಯಾದಲ್ಲಿ ಇರೋದ್ರಿಂದ ಅದು ಇಂಡಿಯನ್ ಇನ್ಕಮ್ ಆಗುತ್ತೆ, ಸೊ 3 ಜನಕ್ಕೂ ಟ್ಯಾಕ್ಸಬಲ್. ಸೊ ಸೆಕೆಂಡ್ ಒನ್ ಬಂದು ಅಗ್ರಿಕಲ್ಚರ್ ಇನ್ಕಮ್, ಬಟ್ ಅದರ್ ಕಂಟ್ರಿನಲ್ಲಿ ಇನ್ಕಮ್ ಬಂದು ಜನರೇಟ್ ಆಗ್ತಾ ಇದೆ, ಹಾಗಾಗಿ ಅದು ಫಾರಿನ್ ಇನ್ಕಮ್. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು ಎರಡು ಫಾರಿನ್ ಅಲ್ಲಿ ಆಗಿರೋದ್ರಿಂದ ಮೊದಲನೇ ಪರ್ಸನ್ಗೆ ಮಾತ್ರ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಮೂರನೇದ್ರಲ್ಲಿ
ಅಗ್ರಿಕಲ್ಚರ್ ಇನ್ಕಮ್ ಬಂದು ಪಂಜಾಬ್ ಅಲ್ಲಿ ಅರ್ನ್ ಆಗ್ತಿದೆ. ಸೊ ಪಂಜಾಬ್ ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಆಗಿರೋದ್ರಿಂದ ಇದು ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಹಂಗಾಗಿ 3 ಜನಕ್ಕೂ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್ ಬಂದು, ಸೊ ಅದರ್ ಕಂಟ್ರಿನಲ್ಲಿ ಇನ್ಕಮ್ ಅರ್ನ್ ಆಗ್ತಿದೆ, ಅಲ್ಲೇ ರಿಸೀವ್ ಆಗ್ತಿದೆ, ಬಟ್ ಕಂಟ್ರೋಲ್ ಬಂದು ನಮ್ಮ ಹತ್ರ ಇರೋದ್ರಿಂದ ಫಸ್ಟ್ 2%ಗೆ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ, ಲಾಸ್ಟ್ ಒನ್ ಅಲ್ಲಿ ನಿಲ್ ಹಾಕಿದೀವಿ. ಸೊ ನೆಕ್ಸ್ಟ್ UNY ಇಂದ ನಾವು ಸ್ಯಾಲರಿ ಮತ್ತೆ ಅಲೋವೆನ್ಸಸ್ ನ ರಿಸೀವ್ ಮಾಡ್ತಾ ಇದೀವಿ. ಸೊ UNY ಇಂದ ಯಾವುದೇ ತರದ ಇನ್ಕಮ್ ಬಂದ್ರು ಅದು ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಹಾಗಾಗಿ 3 ಜನಕ್ಕೂ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ನಿಲ್ ಅಂತ ಮೆನ್ಷನ್ ಮಾಡಿದೀವಿ. ಸೊ ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಮತ್ತೆ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ಇನ್ನಷ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ಗೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಇನ್ ಕೇಸ್ ಈ ಪ್ರಾಬ್ಲಮ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.